ರೇಡಿಯೋ ಕುಂದಾಪುರ ಒಂದು ವಿಶಿಷ್ಟವಾದ ಯೋಜನೆಯನ್ನು ರೂಪಿಸಿ ಇವತ್ತು ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ನಾನು ರೇಡಿಯೋ ಕುಂದಾಪುರವನ್ನು ಕೇಳ್ತಾ ಇದ್ದೆ. ನಮ್ಮ ಜ್ಯೋತಿ ಕಾರ್ಯಕ್ರಮದವರು ಸ್ವಲ್ಪ ಮಾತು ಬೇಗ, ಅದರ ಜೊತೆಯಲ್ಲಿ ಅವರು ಸ್ವಲ್ಪ ಬೇಗ ಬಹಳ ಚೆನ್ನಾಗಿ ಕಾರ್ಯಕ್ರಮ ನಿರೂಪಣೆ ಮಾಡ್ತಾ ಇರೋದನ್ನು ಖುಷಿ ಪಟ್ಟವರಲ್ಲಿ ನಾನು ಈ ಸಂಭ್ರಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿದ್ದಕ್ಕೋಸ್ಕರ ನಾನು ಕಾಲೇಜಿನ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಆಡಳಿತ ಮಂಡಳಿಗೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮ್ಮ ಕಿರಣ್ ಕೊಡುಗೆಯವರು ಮಾನ್ಯ ಶಾಸಕರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾಗಿತ್ತು. ಬೆಂಗಳೂರಿಗೆ ಎಷ್ಟು ಬಂದಿದ್ದಾರೆ ಬರ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ಒಂದು ವೇಳೆ ಅವರು ಬಾರದಿದ್ದರೆ ನಾನೇ ಒಂದೊಂದು ಭಾಗ ಅಂತ ತಿಳ್ಕೊಂಡು ಕ್ಷಮೆ ಕೊಡಬೇಕಂತ ಹೇಳಿ ವಿನಂತಿ ಮಾಡಿದೆ. ಸಾಮಾನ್ಯವಾಗಿ ಹೊಂದಾಣಿಕೆಯಾಗ ನಾವು ನಮ್ಮ ಕುಂದಾಪುರ ಮತ್ತು ಪರಿಸರದಲ್ಲಿ ಬೇರೆ ಕಡೆ ಕಡಿಮೆ ಇದೆ. ಪರಿಸರದಲ್ಲಿ ಯಾವುದಾದ್ರೂ ತುಳಸಿ ಪೂಜೆ ಇದ್ದರೆ ಅದಕ್ಕೆ ವಿಶೇಷವಾಗಿ ಹೊಂದಾಣಿಕೆಯನ್ನು ಪ್ರದರ್ಶನ ಮಾಡ್ತಾರೆ. ನಮ್ಮಲ್ಲಿ ಬಸವಂತ ಅಂತ ನಾವು ಕರೀತೇವೆ. ತುಳಸಿಗೆ ಸಂಬಂಧಪಟ್ಟಂಥ ಒಂದು ಪೂಜೆ ಇದೆ, ಅದನ್ನು ಕೂಡ ಕರೀತಾರೆ. ಅದನ್ನು ಅನುಭವಿಸಿದವರು, ಅರ್ಥ ಮಾಡಿಕೊಂಡವರು ಮತ್ತು ಹೊಂದಾಣಿಕೆ ಮಾಡಿಕೊಂಡು ಕಂಡವರಿಗೆ ಉತ್ತರ ಕನ್ನಡದಲ್ಲಿ ಹರಿಪೂಜೆ ಅಂತೇಳಿ ಮಾಡ್ತಾರೆ. ಉತ್ತರ ಕನ್ನಡದಲ್ಲಿ ನಮ್ಮ ಭಟ್ಕಳ, ಕುಮಟಾ, ಹೊನ್ನಾವರ, ಅಂಕೋಲ ಕಡೆಯಲ್ಲ. ನಾನಲ್ಲಿ ಸ್ವಲ್ಪ ಜವಾಬ್ದಾರಿಯಲ್ಲಿ ಸರ್ಕಾರದಲ್ಲಿದ್ದಾಗ ನಾನು ಹೋಗ್ತಾ ಇದ್ದೆ. ಎಷ್ಟೊಂದು ವಿಶಿಷ್ಟವಾಗಿ 2-3 ದಿವಸಗಳ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಿದ್ರೆ, ಸಾಮಾನ್ಯ ಮನುಷ್ಯರೊಬ್ಬರ ಮನೆಯಲ್ಲಿ 3 ದಿವಸಗಳ ಕಾಲ ಇಡೀ ಊರವರು ಸೇರಿ ಆ ಹರಿಪೂಜೆಯನ್ನು ಮಾಡುವಾಗ ಅದರಲ್ಲಿರುವಂತಹ ವಿಶಿಷ್ಟವಾದಂಥ ಗುಣತೆ ಯಾವುದು ಕೇಳಿದ್ರೆ ಇದೇ ಹೊಂದಾಣಿಕೆವಾಗುವುದಿಲ್ಲ. ಸಾವಿರಾರು ಜನ ನೋಡಿ ಖುಷಿ ಕೊಡೋರು, ಸಾವಿರಾರು ಜನ ತಂಡ. ಈ ಒಂದು ರೀತಿಯಲ್ಲಿ ನಶಿಸ್ತಾ ಹೋಗುತ್ತೇನೋ ಇದು ಅನ್ನುವಂಥ ಭಾವನೆ ಇದೆ. ಯಾಕಂದ್ರೆ ತರತರಾಂತರದ್ದು ಇದ್ದೇ ಇರುತ್ತೆ. ಆದರೆ ಇವತ್ತು ಮತ್ತೆ ಹೊಂದಾಣಿಕೆ ಮತ್ತು ಆ ತಂಡಕ್ಕೆ, ಆ ಕುಣಿತಕ್ಕೆ, ಆ ಪೂಜೆಗೆ ಒಂದು ವಿಶಿಷ್ಟವಾದಂಥ ಶಕ್ತಿ ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಆ ತಂಡ ಬೆಳೀತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಕನ್ನಡ ಸಂಸ್ಕೃತಿ ಇಲಾಖೆಯ ಮೂಲಕ ನಾನು ಸಹಕಾರ ಕೊಡ್ಬೋದಾ ಅಂತ ಹೇಳಿ ಅನ್ಸುತ್ತೆ. ಒಂದು ಮುಂದಿದೆ ಬಿಡಿ, ಇವರ ಕಾರಣಕ್ಕೆ ಸರ್ಕಾರಕ್ಕೆ ಆಗಿಲ್ಲ. ಆದರೂ ಕೂಡ ಇವತ್ತು ಪೂಜೆ ಹೆಸರಿನಲ್ಲಿ ಮತ್ತು ಸಂಸ್ಕೃತಿ ಹೆಸರಿನಲ್ಲಿ, ಸಂಸ್ಕಾರದ ಹೆಸರಿನಲ್ಲಿ ಹೊಂದಾಣಿಕೆಯಾಗುವ ಒಂದು ತಂಡವಾಗಿ ಬೆಳೀತಾ ಇರುವಾಗ ಇದಕ್ಕೆ ಶಕ್ತಿ ಕೊಡಲಿಕ್ಕೆ ಏನಾದರೂ ಮಾಡ್ಬೋದಾ ಅಂತೇಳಿ ಸಮಾಜ ಮತ್ತು ಸರ್ಕಾರಿ ಯೋಚನೆ ಮಾಡೋದು ಒಳ್ಳೆಯದು ಅಂತ ನಾನು ಆಗಾಗ್ಗೆ ಹೇಳ್ತಾ ಇದ್ದೆ. ನಾವು ಒಟ್ಟಾಗಿ ಪ್ರಯತ್ನ ಪಡಬೇಕಾದಂಥ ಅವಶ್ಯಕತೆ ಇದೆ. ಕೆಲವು ಸಾರಿ ಜನಪದ ಸೊಗಡಿದೆಯಲ್ಲ, ಯಾವ ರೀತಿ ಎಲ್ಲಿ ನಶಿಸಿ ಹೋಗುತ್ತೆ ಅಂತ ಹೇಳಲಿಕ್ಕೂ ಸಾಧ್ಯತೆ ಇರುವಂಥ ಸ್ಥಿತಿ ಇದೆ. ಒಂದೊಂದು ಸಾರಿ ನಮ್ಗೆ ಗೊತ್ತಿರೋದಕ್ಕೆ ಅದು ಶಕ್ತಿ ಬರುತ್ತೆ. ಯಕ್ಷಗಾನ ಏನಾಗುತ್ತೆ ಅಂತ ಒಂದು ಕಾಲದಲ್ಲಿ ಜಿಜ್ಞಾಸೆ ಸಿಗ್ತದೆ. ಆದರೆ ಇವತ್ತು ಯಕ್ಷಗಾನ ನಾವು ಯಾರು ಊಹಿಸಿರುವ ರೀತಿಯಲ್ಲಿ ಅವಧಾನ ಮಟ್ಟದಲ್ಲಿ ಬೆಳೆದುಬಿಟ್ಟಿದೆ. ಆ ಯಕ್ಷಗಾನಕ್ಕೆ ಅವಧಾನಂತ ಪ್ರೇಕ್ಷಕರ ತಂಡ ಅದು ಮುಂಬೈ ಇರ್ಬೋದು, ಬೆಂಗಳೂರು ಇರ್ಬೋದು, ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಇರ್ಬೋದು, ಈ ಕರಾವಳಿ ಕಲೆಯಾಗಿರುವಂಥ ಯಕ್ಷಗಾನ ತಂಡ ಇವತ್ತು ಕಣ್ಣಾಚೆ ಹೋಗಿ ಅದಕ್ಕೆ ಆ ಯಕ್ಷಗಾನಕ್ಕೆ ಒಂದು ಹೊಸ ಶಕ್ತಿ ಕೊಟ್ಟವರು ನಮಗೆಲ್ಲ ಹಿರಿಯರಾದಂಥ ಪೂಜ್ಯ ಶಿವರಾಮ ಅಂತ ಅವ್ರಿಗಾದಂಥ ಒಂದು ಶಕ್ತಿ ಹಾಕಿ ಅದನ್ನು ನಾವು ಇವತ್ತು ಕೂಡ ಜೀವಂತವಾಗಿ ಉಳಿದಿದೆ ಮತ್ತು ಬಹಳ ಬೆಳೆದುಬಿಟ್ಟಿದೆ. ಅದೇ ರೀತಿಯಲ್ಲಿ ಹೊಂದಾಣಿಕೆಯಾಗುವಾಗ ಮತ್ತು ಇನ್ನಿತರ ಜನಪದ ಕಲೆಗಳು ತಮ್ಮದೇ ಆದಂಥ ಮಟ್ಟದಲ್ಲಿ ಬೆಳೆದ್ರೆ ಮುಂದೆ ಸಮಾಜಕ್ಕೆ ಒಂದು ಕೊಡುಗೆ ಆಗುತ್ತೆ ಅಂತೇಳಿ ನಾವೆಲ್ಲ ಭಾವಿಸಿ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮ ನಾನು ಉದ್ಘಾಟನೆ ಮಾಡಿದ್ದೇನೆ. ಕುಂದಾಪುರ ತಂಡವನ್ನೇ ಹೆಚ್ಚು ಅಳವಡಿಸಿಕೊಂಡಿರುವಂಥ ರೇಡಿಯೋ ಕುಂದಾಪುರ ಮತ್ತಷ್ಟು ಶಕ್ತಿಯುತವಾಗಿ ಬೆಳೀಲಿ ಅಂತೇಳಿ ನಾನು ಬಯಸುತ್ತೆ. ಕೇಂದ್ರ ಸರ್ಕಾರದಿಂದ ಈಗಾಗಲೇ ಒಂದು FM ಅನ್ನು ಉಡುಪಿ ಜಿಲ್ಲೆಗೆ ಮಂಜೂರು ಮಾಡುವಂಥ ಕೆಲಸವನ್ನು ನಾವು ಮಾಡಿದೆ. ಅದನ್ನು ಓಪನ್ ಆಗಲಿಕ್ಕೆ ಸ್ವಲ್ಪ ಸಮಯ ಬೇಕು. 1-2 ತಿಂಗಳಲ್ಲಿ ಅದು ಓಪನ್ ಆದರೆ ಒಂದಷ್ಟು ಈ FMಗೆ ಒಂದು ಶಕ್ತಿ ಬರುತ್ತೆ ಅಂತೇಳಿ ನಮ್ಮೆಲ್ಲರ ಭಾವನೆ. ಒಂದು ಕಾಲದಲ್ಲಿ ರೇಡಿಯೋವನ್ನೇ ಗುರಿಯಾಗಿಟ್ಟುಕೊಂಡು ಸಮಾಜ ಇರ್ತಾ ಇತ್ತು, ಶ್ರೋತೃಗಳ ಸಂಖ್ಯೆ ಇರ್ತಾ ಇತ್ತು. ನನಗೆ ಕ್ರಿಕೆಟ್ ನಡೆದಾಗ ನಾವು ರೇಡಿಯೋ ಮಾತ್ರ ಕೇಳೋದು. ಈ ಕ್ಷಣವೇ ಹಾಗೆ ಕೇಳಿ ರೇಡಿಯೋನ ಅವಲಂಬಿಸ್ಕೊಂಡಿರೋರು. ಕೆಲವರಿಗೆ ಒಬ್ಬ ಬಂದ್ರೆ ಆ ರೇಡಿಯೋ ಹೊಡೆದಾಕಿ ಹೊಡೋದಿದ್ದಾರೆ. ಒಂದು ತಂಡ ಸೋತ್ ಬಿಟ್ಟರೆ ಈ ಸುನಿಲ್ ಗವಾಸ್ಕರ್ ಅಂತೇಳಿ ಆಗ ತಂಡದ ಕ್ಯಾಪ್ಟನ್ ಆಗಿದೆ. ರೇಡಿಯೋ ಕೇಳಿ ಕೇಳಿ ಕೇಳಿದ್ರೆ ನಾವು ಹೋಯ್ತಂದ್ರೆ ಗೊತ್ತಾದ ಕೂಡ ರೇಡಿಯೋ ಬಿಸಾಡಿ ಹೋಗಿದ್ದೀವಿ. ಇವತ್ತು ರೇಡಿಯೋಗಳು ಮರೆಯಾಗಿದೆ. ಅದರ ಭಾಗದಲ್ಲಿ ಈ ಸಾಮಾಜಿಕ ಜಾಲತಾಣಗಳು ಮತ್ತು ಈ ಟಿವಿಗಳ ಮಧ್ಯೆ ಏನೇನಿದೆ ಒಂದಷ್ಟು ಮರೆಯಾಗ್ತಾ ಇರುತ್ತೆ. ಆದರೆ ಈ ಜನಪದ ಕಲೆಗೆ ತನ್ನ ಜೀವಂತಿಕೆಯನ್ನು ಇನ್ನೂ ಕೂಡ ಅದು ಕಳ್ಕೊಂಡಿಲ್ಲ. ಮುಂದೂ ಕೂಡ ಈ ಜನಪದ ಕಲೆ ತನ್ನದೇ ಆದಂಥ ವಿಶಿಷ್ಟತೆಯನ್ನು ಕಾಪಾಡಿಕೊಂಡು ಮುಂದುವರೆದ್ರೆ ಅದು ಸಮಾಜಕ್ಕೆ ಒಳ್ಳೆಯದು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಉದ್ಘಾಟನೆ ಮಾಡಿದ್ದೇನೆ. ಎಲ್ಲ ಗಣ್ಯರಿಗೆ ಗಮನವನ್ನು ಸಲ್ಲಿಸಿ ಬಂಡಾಸ್ಕರ್ ಕಾಲೇಜಿನಲ್ಲಿ ಒಂದು ಕಾಲದಲ್ಲೂ ಹಾಗೆ ಈಗಲೂ ಹಾಗೆ ಈ ಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿ ಆಗಿರುವುದೇ ಒಂದು ಪ್ರತಿಷ್ಠಿತ
ಕಾಲೇಜಿನ ಮೌಲ್ಯ, ಗುಣಮಟ್ಟ, ಜನಪ್ರಿಯತೆ, ನಂಬಿಕೆ ಇನ್ನೂ ಹಾಗೆ ಉಳ್ಕೊಂಡಿದೆ ಅನ್ನೋದ್ರ ಬಗ್ಗೆ ಮಾತಿಲ್ಲ. ಸಮಾಜದಲ್ಲಿ ಅನೇಕ ಸ್ಥಳವಾದಂಥ ಚರ್ಚೆಗಳು ಈ ಬಾನುಲಿ ಕೇಂದ್ರವೂ ಸೇರಿದಂತೆ, ಎಫ್ಎಂ ಸೇರಿದಂತೆ ಅನೇಕ ಚರ್ಚೆಗಳು ಬರಬೇಕು, ಜಿಜ್ಞಾಸೆಗಳು ಬರಬೇಕು, ವಾದ ಆಗಬೇಕು, ಪ್ರತಿವಾದ ಆಗಬೇಕು, ಆರೋಪಗಳು ಬರಬೇಕು, ಪ್ರತ್ಯಾರೋಪಗಳು ಬರಬೇಕು. ಆದರೆ ಸತ್ಯಕ್ಕೆ ಮತ್ತು ನ್ಯಾಯಕ್ಕೆ ತೊಂದರೆ ಆಗಿರುವಂತೆ, ವಂಚನೆ ಆಗಿರುವಂಥ ರೀತಿಯಲ್ಲಿ ಸಮಾಜ ಬೆಳಿಬೇಕು ಅನ್ನೋದು ನಮ್ಮೆಲ್ಲ ಹಿಂದೆ ಹೇಳಿರುವಂಥ ಮಾತುಗಳು ಮತ್ತು ಅದೇ ಸಮಾಜದ ಅನುಭವಗಳು. ಆ ಕಾರಣಕ್ಕೆ ಇವತ್ತು ಸಮಾಜದಲ್ಲಿರುವಂಥ ಎಲ್ಲ ಸಂಗತಿಗಳು ನಮ್ಗೆ ಅರ್ಥ ಆಗಬೇಕು ಇಂಥ ಮಾಧ್ಯಮಗಳ ಮೂಲಕ. ಯಾರೇನು ಹೇಳ್ತಿರೋ ನನಗೆ ಗೊತ್ತಿಲ್ಲ. ನಮ್ಮಲ್ಲಿ ದುಬಾಯಿಯಲ್ಲಿ ಮಗ ಕಸಿಗಿದ್ದಾರೆ ಅಂತ ಹೇಳಿದ್ರೆ ಒಂದಷ್ಟು ಹೆತ್ತವರಿಗೆ ಮತ್ತು ಅವ್ರ ಕುಟುಂಬದ ಖುಷಿ. ನನ್ನ ಮಗ ಎಲ್ಲ ಗೊತ್ತಿರೋ ದುಬಾಯಿಲಿದ್ದಾರೆ, ನನ್ನ ಮಗ ಸೌದಿಯಲ್ಲಿದ್ದಾನೆ ಅಂತೇಳಿ, ನನ್ನ ಮಗ ಕಟಾರಲ್ಲಿದ್ದಾರೆ, ಬೆಹರಲ್ಲಿದ್ದಾರೆ ಅಂತ ಹೇಳಿಕ್ಕೆ, ನನ್ನ ಮಕ್ಕಳಲ್ಲಿದ್ದಾರೆ ಅಂತ ಹೇಳಿ ಹೆತ್ತವರಿಗೆ ಖುಷಿ ಇತ್ತು. ಆದರೆ ಇವತ್ತು ಒಂದು ರೀತಿಯ ಆಧುನಿಕ ಜೀವನದ ಮಡುಗಟ್ಟಿ ಹೋಗಿರುವಂತಹ ದುಬೈಗಳು, ಕತಾರ್ಗಳು, ಈ ಬೆಹರನ್ನು, ಸೌದಿಗಳೆಲ್ಲ ಸ್ಥಿತಿ ಏನಾಗಿದೆ ಅಂದ್ರೆ ಅಲ್ಲಿದ್ದವರು ಫೋನ್ ಮಾಡಿ ಹೇಳ್ತಾರೆ, ಏನಾದ್ರು ಮಾಡಿ ನಮ್ಮ ಜೀವನದಲ್ಲಿ ಕಷ್ಟ, ಈ ಕೇಂದ್ರ ಸರ್ಕಾರದಿಂದ ಮಾತಾಡಿ ಯಾವ್ದಾದ್ರು ವಿಶೇಷ ವಿಮಾನದಲ್ಲಿ ನಮ್ಮನ್ನು ಭಾರತಕ್ಕೆ ಕರ್ಕೊಂಡು ಹೋಗಿ ಅಂತ ಹೇಳುವಂತ ಸ್ಥಿತಿ ಇವತ್ತು ಇದೆ. ಅಂದ್ರೆ ನಾವೆಲ್ಲರೂ ಶ್ರೀಮಂತಿಗೆ ಸುಸ್ತಾಗಿದ್ದಂಥ ಜೀವನ ಅಂತ ಹೇಳಿ ನಾವು ಗಲ್ಫ್ ರಾಷ್ಟ್ರಗಳನ್ನು ಆಲೋಚನೆ ಮಾಡ್ತಾ ಇದ್ದೀವಿ. ಇಡೀ ಜಗತ್ತು ಇವತ್ತು ರಷ್ಯಾ ಉಕ್ರೇನಿಂದ ಪ್ರಾರಂಭವಾಗಿ ಅಮೆರಿಕ ಇರಾನ್ ಯುದ್ಧಗಳೆಲ್ಲ ಒಂದು ರೀತಿಯಲ್ಲಿ ನಡೀತಾ ಇರುವ ಸಂದರ್ಭದಲ್ಲಿ ಇಡೀ ಪ್ರಪಂಚದಲ್ಲಿ ನೆಮ್ಮದಿಯಲ್ಲಿರುವವರು ಯಾರು ಕೇಳಿದ್ರೆ ಅದು ಭಾರತೀಯರಾದ ನಾವು ಅನ್ನೋದನ್ನು ನಾವು ಯಾವ ದುರದೃಷ್ಟಕ್ಕೆ ಈ ವಿಚಾರಗಳು ಸಾರ್ವಜನಿಕ ಜೀವನದಲ್ಲಿ ಚರ್ಚೆಗೆ ಬಾರದಿರುವಂತ ವ್ಯವಸ್ಥೆಗಳಿದೆ. ಅಲ್ಲ, ಇದು ಹೋಟೆಲ್ಗಳಲ್ಲಿ ಗ್ಯಾಸಿನ ಕೊರತೆ ಆದಾಗ ಒಂದಿಷ್ಟು ಜನ ಜಗಳ ಮಾಡೋದು ತಪ್ಪೇನಿಲ್ಲ, ಪ್ರಜಾಪ್ರಭುತ್ವದಲ್ಲಿ ಜಗಳ ಮಾಡಬೇಕು. ಆದರೆ ಗಲ್ಫ್ ರಾಷ್ಟ್ರದಲ್ಲಿ ಕ್ರಿಕೆಟ್ ನಡೀತಾ ಇಲ್ಲ, ಯುದ್ಧ ನಡೀತಾ ಇದೆ. ಅದರ ಮಧ್ಯದಲ್ಲಿ ನಾವು ಎಷ್ಟು ಸಾಧ್ಯವೋ ಅಷ್ಟು ಅನಿಲವನ್ನು ಭಾರತಕ್ಕೆ ತರುವಂತಹ ಪ್ರಯತ್ನಗಳನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇರುವುದನ್ನು ತಾವೆಲ್ಲ ಗಮನಿಸಿದ್ದೇವೆ. ಇದ್ರ ಮಧ್ಯೆ ಯಾರಾದರೂ ಒಳ್ಳೆಯದಾಗಬೇಕು ಅನ್ನುವಂಥ ಸಂದರ್ಭದಲ್ಲಿ ಇಡೀ ಜಗತ್ತಿನ ಹೇಳ್ತಾ ಇದೆ ಅಂದ್ರೆ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಯಾರಾದ್ರೂ ಮಧ್ಯಪ್ರವೇಶ ಮಾಡುವಂತ ಶಕ್ತಿ ಇದ್ರೆ ಅದು ಭಾರತ ದೇಶಕ್ಕೆ ಮಾತ್ರ ಅನ್ನುವಂಥ ಚರ್ಚೆ ವಿಶ್ವದಲ್ಲಿದೆ. ಎಲ್ಲ ವಿಚಾರಗಳು ಕೂಡ ಸಾರ್ವಜನಿಕ ಜೀವನದಲ್ಲಿ ಚರ್ಚೆ ಆಗ್ತಾ ಬರಬೇಕು. ಒಂದ್ಸಾರಿ ಇಂಡಿಯನ್ ಎಕ್ಸ್‌ಪ್ರೆಸ್ಸಿನ ಮಾಲೀಕರಾದಂಥ ರಮಾನಾಥ್ ಗೋಯಂಕರು, ಸರಿ ಈ ರಾಮನಾಥ್ ಗೋಯಂಕರು ಮುಂಬೈ ವಿಮಾನ ನಿಲ್ದಾಣದಲ್ಲಿದ್ದಂತೆ ಈ ಮಾಧ್ಯಮದವರನ್ನು ಹೊಡ್ತಾರೆ. ಅವ್ರ ಬಳಿ ಓಡಿ ರಾಮನಾಥ್ ಗೋಯಂಕರವರೇ, ನೀವು ಮುಂಬೈ ವಿಮಾನ ನಿಲ್ದಾಣದಲ್ಲಿದ್ದು ನಮಗೆ ತುಂಬ ಖುಷಿ ಆಯಿತು, ನೀವು ಹೇಗಿದ್ದೀರಿ ಅಂತ ಕೇಳ್ತಾರೆ. ಆಗ ರಾಮನಾಥ್ ಗೋಯಂಕರ್ ಹೇಳಿದಂತೆ 90 ವರ್ಷದ ಮುದುಕ ನಾನು 100 ಕೇಸುಗಳು ಅವತ್ತಿನ ಕೇಂದ್ರ ಸರ್ಕಾರ ಪ್ರಶ್ನೆ ಕೇಳಿದ್ದಕ್ಕೆ 100 ಕೇಸುಗಳನ್ನು ನನ್ನ ಮೇಲೆ ಹಾಕಿದೆ. 100 ಕೇಸನ್ನು ಮೈಮೇಲಿಟ್ಟುಕೊಂಡಂತ 90 ವರ್ಷದ ಮುದುಕ ಹೇಗಿರಬೇಕು ಹಾಗೆ ಇದ್ದೇನೆ ಅಂತ ಹೇಳಿದಂತೆ. ಅಂದ್ರೆ ಈ ಮಾಧ್ಯಮಗಳಲ್ಲಿ ಅನೇಕ ಸವಾಲುಗಳು ಬರುತ್ತೆ, ಸಮಸ್ಯೆಗಳು ಬರುತ್ತೆ. ಆದರೆ ಮಾನವೀಯ ಸೇರಿದಂತೆ ಮಾಧ್ಯಮಗಳು ಸಮಾಜದ ಒಳಿತಿಗೋಸ್ಕರ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡಾಗ ಆರೋಗ್ಯಕರ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಈ ಮಾಧ್ಯಮಗಳು ಶಕ್ತಿ ಕೊಡುತ್ತೆ ಅನ್ನೋದು ನಾವೆಲ್ಲ ಕಂಡುಕೊಂಡಿರುವಂತಹ ಸತ್ಯ. ಆ ಹಿನ್ನೆಲೆಯಲ್ಲಿ ಕುಂದಾಪುರ ರೇಡಿಯೋವನ್ನು ಬಹಳ ಪ್ರೀತಿಯಿಂದ FM ಅನ್ನು ಬಹಳ ಪ್ರೀತಿಯಿಂದ ಅದರ ವಾರ್ಷಿಕೋತ್ಸವ ಉದ್ಘಾಟನೆ ಮಾಡಿದ್ದೇನೆ. ಇದರ ಮೂಲಕ ಸುತ್ತಲ ಸಮಾಜಕ್ಕೆ ಆರೋಗ್ಯಕರವಾದಂಥ ಯೋಜನೆ ಮತ್ತು ಚಿಂತನೆ ಮತ್ತು ಪ್ರಸಾರ ಆಗುವಂಥ ಅವಕಾಶಗಳಾಗಲಿ, ಇದರ ಮೂಲಕ ಸಮಾಜ ಒಳಿತು ಕೆಟ್ಟಗಳನ್ನು ವಿಮರ್ಶೆ ಮಾಡುವಂಥ ಅವಕಾಶಗಳು ಎಲ್ಲರಿಗೂ ಬರಲಿ. ಈ ಕುಂದಾಪುರ ರೇಡಿಯೋ ಅನ್ನುವಂಥದ್ದು ಈ ಜಿಲ್ಲೆಗೆ ವಿಸ್ತರಿಸುವಂಥ ಅವಕಾಶಗಳಾಗಲಿ ಅನ್ನುವಂಥ ಅಧಿಕಾರಿಗಳೊಂದಿಗೆ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತೇನೆ. ನಮಸ್ಕಾರ, ಧನ್ಯವಾದ.